ನಮಸ್ಕಾರ ವೀಕ್ಷಕರೇ. ಒಂದು ಕಾಲ ಇತ್ತು, ಮಗನಿಗೆ ಆಸ್ತಿ, ಮಗಳಿಗೆ ಮದುವೆ ಮಾಡಿಕೊಟ್ರೆ ಸಾಕು ಅನ್ನೋಂಥದ್ದು. ಅಂದರೆ ಮಗಳಿಗೆ ವರದಕ್ಷಿಣೆ ರೂಪದಲ್ಲಿ ಅಳಿನ್ಗೆ ದುಡ್ಡು ಕೊಟ್ಬಿಟ್ಟು ಮದುವೆ ಒಂದು ಚೆನ್ನಾಗಿ ಮಾಡಿಕೊಟ್ರೆ ಮುಗೀತು. ಆಕೆಗೆ ಯಾವುದೇ ರೀತಿಯಾಗಿರುವಂಥ ಪಿತ್ರಾರ್ಜಿತ ಆಸ್ತಿನಲ್ಲಿ ರೈಟ್ಸ್ ಇರೋದಿಲ್ಲ ಅಂತೇಳಿ ಹೇಳಿ ಮಗನಿಗೆ ಮಾತ್ರ ಎಲ್ಲ ಆಸ್ತಿನೂ ಹೋಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಮುಂಚೆ. ಆದರೆ 2005 ನಂತರ ಕಾನೂನು ತುಂಬ ಬದಲಾಗಿದೆ. ಈಗ ತುಂಬ ಜನ ನನ್ನ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ಸರ್ ನಮ್ಮ ತಂದೆ ಸಾಯೋದಕ್ಕಿಂತ ಮುಂಚೆ ನಮಗೆಲ್ಲ ಬಾಯಿ ಮಾತಲ್ಲಿ ಆಸ್ತಿ ಹಂಚಿಕೆ ಮಾಡಿದ್ದಾರೆ, ಆಗ ಹೆಣ್ಮಕ್ಳಿಗೆ ಏನೂ ಕೊಟ್ಟಿಲ್ಲ. ಈಗ ನಮ್ಮ ಅಕ್ಕ ಬಂದ್ಬಿಟ್ಟು ನನಗೆ ಪಾಲ್ ಕೇಳ್ತಾ ಇದ್ದಾಳೆ, ನಾವು ಪಾಲ್ ಕೊಡಬೇಕಾ ಅವರಿಗೆ ಅಂತೇಳಿ. ಒಂದು ಮಾತು ನೆನಪಿರಲಿ, ಈ ಓರಲ್ ಪಾರ್ಟಿಷನ್ ಮೌಖಿಕ ವಿಭಜನೆ ಹೆಸರಲ್ಲಿ ಹೆಣ್ಣುಮಕ್ಕಳ ಹಕ್ಕನ್ನು ಕಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸುಪ್ರೀಂ ಕೋರ್ಟು ಈ ಬಗ್ಗೆ ಏನು ಹೇಳಿದೆ, ಈ ಓರಲ್ ಪಾರ್ಟಿಷನ್ ಎಲ್ಲಿ ಫೇಲ್ ಆಗುತ್ತೆ, ಹೆಣ್ಮಕ್ಳ ರೈಟ್ಸ್ ಏನು, ಈ ಎಲ್ಲ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ, ನಿಮ್ಗೊಂದು ಸಾಲಿ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, 2005 ಆದಮೇಲೆ ಕಾನೂನಿನ ಸ್ಥಿತಿ ಏನಿದೆ ಅಂತೇಳಿ ಮೊದಲು ನೋಡೋಣ. ಇಂಡಿಯನ್ ಸಕ್ಸೆಸನ್ ಆಕ್ಟ್ 2005 ಅಮೆಂಡ್ಮೆಂಟ್ ಪ್ರಕಾರ ಮಗನಿಗೆ ಎಷ್ಟು ಹಕ್ಕಿದೆಯೋ ಮಗಳಿಗೂ ಸಹ ಅಷ್ಟೇ ಹಕ್ಕಿರುತ್ತೆ. ನೋಡಿ, ಮೊದಲು ಪ್ರಕಾಶ್ ವರ್ಸಸ್ ಫುಲಾವತಿ ಅಂತೇಳಿ 2015 ಕೇಸ್ ಇದು. ಸುಪ್ರೀಂ ಕೋರ್ಟು ತಪ್ಪಾಗಿ ಹೇಳಿತ್ತು. ಏನು ಅಂತ ಹೇಳಿದ್ರೆ, 2005 ಅಮೆಂಡ್ಮೆಂಟ್ ಜಾರಿಗೆ ಬಂದ ದಿನ ತಂದೆ ಮತ್ತು ಮಗಳು ಇಬ್ಬರೂ ಸಹ ಜೀವಂತವಾಗಿದ್ದರೆ ಮಾತ್ರ ಹಕ್ಕು ಸಿಕ್ಕುತ್ತೆ ಹೆಣ್ಮಕ್ಳಿಗೆ, ಇಲ್ಲದೆ ಇದ್ರೆ ಸಿಗೋದಿಲ್ಲ ಅಂತೇಳಿ. ಆದರೆ 2020 ವಿನೀತಾ ಶರ್ಮಾ ತೀರ್ಪಿನಲ್ಲಿ ಈ ಹಳೆ ತೀರ್ಪನ್ನು ಕ್ಯಾನ್ಸಲ್ ಮಾಡ್ತು, ರದ್ದು ಮಾಡ್ತು ಅದನ್ನು. ಅಂದರೆ ವಿನೀತಾ ಶರ್ಮಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳುತ್ತೆ, ಮಗನಿಗೆ ಎಷ್ಟು ಹಕ್ಕಿದೆಯೋ ಮಗಳಿಗೂ ಅಷ್ಟೇ ಹಕ್ಕಿರುತ್ತೆ. ಅಪ್ಪ 2005ಕ್ಕಿಂತ ಮುಂಚೆ ತೀರು ಹೋಗಿದ್ರೂ ಸಹ ಮಗಳಿಗೆ ಪಾಲು ಸಿಗುತ್ತೆ ಅಂತೇಳಿ. ಈಗ ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಮೌಖಿಕ ವಿಭಜನೆ ಆಗಿದೆ ಅಂತೇಳಿ ಹೇಳಿದ ತಕ್ಷಣವೇ ಮಗಳ ಹಕ್ಕು ಹೋಗೋದಿಲ್ಲ. ಈ ಓರಲ್ ಪಾರ್ಟಿಷನಿಂಗ್ ಏನು ಮಾಡ್ಕೊಂಡಿದ್ದೀರಲ್ಲ, ಅದು ಕೋರ್ಟಲ್ಲಿ ಪ್ರೂವ್ ಆಗಬೇಕು ಇನ್ ಕೇಸ್ ಲಿಟಿಗೇಷನ್ ಬಂತು ಅಂತ ಹೇಳಿದ್ರೆ. ಮತ್ತು ಅದು ಡಿಸೆಂಬರ್ 20, 2004ಕ್ಕಿಂತ ಮುಂಚೆ ನಡೆದಿರಬೇಕು. ಮತ್ತು ಅದಕ್ಕೆ ಭದ್ರವಾಗಿರುವಂಥ ಸಾಕ್ಷಿ ಪುರಾವೆಗಳು ಇರಬೇಕು, ಸರಿಯಾಗಿರುವಂಥ ಎವಿಡೆನ್ಸ್ಗಳು ಇರಬೇಕು ಅದಕ್ಕೆ. ಹಾಗಿದ್ರೆ ಮಾತ್ರ ಮೌಖಿಕ ವಿಭಜನೆ ಸಿಂಧು ಆಗುತ್ತೆ. ಇಲ್ಲದೇ ಇದ್ದರೆ ಲಿಟಿಗೇಷನ್ ಮಾಡ್ತಿರುವಂಥ ಹೆಣ್ಮಕ್ಳಿಗೂ ಸಹ ನೀವು ಪಾಲ್ ಕೊಡಬೇಕಾಗತ್ತೆ. ಇದು ಇವತ್ತಿನ ಕಾನೂನಿನ ಸ್ಥಿತಿ. ನೋಡಿ, ಇನ್ ಕೇಸ್ ಡಿಸೆಂಬರ್ 20, 2004ಕ್ಕಿಂತ ಮುಂಚೆನೇ ಓರಲ್ ಪಾರ್ಟಿಷನ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕು ಅಂತ ಹೇಳಿದ್ವಿ. ಈಗ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಮಾಡಬೇಕು, ನೀವು ದಾಖಲೆಗಳ ಕೊರತೆ ಇರಬಾರ್ದು. ಎಲ್ಲ ದಾಖಲೆಗಳು, ಓರಲ್ ಪಾರ್ಟಿಷನ್ ಮಾಡ್ಕೊಂಡಿರೋದಕ್ಕೆ ನಿಮ್ಮ ಹತ್ರ ಎಲ್ಲ ದಾಖಲೆಗಳು ಇರಬೇಕು. ಅಂದರೆ RTC, ಮ್ಯೂಟೇಷನ್ನು, ಖಾತಾ ಸರ್ಟಿಫಿಕೇಟು, ಇವೆಲ್ಲವೂ ನಿಮ್ಮ ಹೆಸರಿನಲ್ಲಿ ಆಗಿದೆಯಾ ಆ ಪಾರ್ಟಿಷನ್ಗೆ ತಕ್ಕಂಗೆ. ಇವ್ಯಾವೂ ಆಗ್ದಲೇ ಬರೀ ಓರಲ್ ಪಾರ್ಟಿಷನ್ ಆಗಿದೆ ಅಂತ ಹೇಳ್ಕೊಂಡು ಒಟ್ಟು ಕುಟುಂಬದ ಆಸ್ತಿ ಥರನೇ ಅದನ್ನು ಉಪಯೋಗಿಸ್ತಾ ಇದ್ದರೆ ಕೇಸ್ ನಿಲ್ಲೋದಿಲ್ಲ, ಹೆಣ್ಮಕ್ಳಿಗೆ ಪಾಲ್ ಕೊಡಬೇಕಾಗುತ್ತೆ. ಈ ವಿಚಾರದ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ಎಲ್ಲ ವಿಡಿಯೋಗಳನ್ನ ನೋಡಿ, ನೀವು ಗೊತ್ತಾಗುತ್ತೆ ಯಾವ ರೀತಿ ಕೋರ್ಟ್ನಲ್ಲಿ ಓರಲ್ ಪಾರ್ಟಿಷನ್ನ ಪ್ರೂವ್ ಮಾಡಬೇಕಾಗತ್ತೆ ಅನ್ನೋದು. ಮತ್ತು ಮುಖ್ಯವಾಗಿ ಒಂದು ಸಹಿ ಪಾಲ್ಪಟ್ಟಿ ಮಾಡ್ಕೊಂಡಿರ್ತೀರ, ಸಿಗ್ನೇಚರ್ ಇರೋದಿಲ್ಲ ಸರಿಯಾಗಿ, ಅದಕ್ಕೆ ಏನೋ ಬರ್ಕೊಂಡೋಗಿರ್ತೀರಾ, ಕೊನೆಗೆ ಸಿಗ್ನೇಚರ್ ಇರೋದಿಲ್ಲ. ಈ ಥರದ ದಾಖಲೆಗಳು ಇತ್ತು ಅಂತ ಹೇಳಿದ್ರೆ ಆ ದಾಖಲೆ ಮೇಲೆ ನೀವು ಕೇಸ್ ನಿಲ್ಸೋದು ಕಷ್ಟ. ಮತ್ತು ನಂದೊಂದು ಕೇಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾದ್ರೆ 3 ಜನ ಹೆಣ್ಮಕ್ಳಿದ್ದಾರೆ, 4 ಜನ ಅಣ್ಣ ತಮ್ಮಂದ್ರಿದ್ದಾರೆ. ಅದ್ರಲ್ಲಿ ಏನು ಬರೀತಾರೆ ಅಂತ ಹೇಳಿದ್ರೆ, ಮದುವೆ ಮಾಡಿಕೊಡ್ಬೇಕಾದ್ರೆ ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲನೂ ಕೊಟ್ಬಿಟ್ಟು ಮದುವೆ ಮಾಡಿಕೊಟ್ಟಿದ್ದೀವಿ, ಹಾಗಾಗಿ ಪಿತ್ರಾರ್ಜಿತ ಆಸ್ತಿನಲ್ಲಿ ಅವ್ರಿಗೆ ಯಾವುದೇ ಪಾಲಿಲ್ಲ ಅಂತ ಬರ್ಕೊಂಡ್ಬಿಡ್ತಾರೆ. ಅದನ್ನೇ ಕೋರ್ಟಿಗೂ ಸಬ್ಮಿಟ್ ಮಾಡ್ತಾರೆ. ನಾವು ರೈಸ್ ಮಾಡ್ತೀವಿ, 3 ಜನ ಅಕ್ಕ ತಂಗಿರಲ್ಲಿ ಇಬ್ಬರಿಗೆ ಮಾತ್ರ ಮದುವೆ ಆಗಿರುತ್ತೆ, ಒಬ್ಬರಿಗೆ ಮೊದಲನೇ ಅಕ್ಕಂಗೆ ಮದುವೆನೇ ಆಗಿರಲ್ಲ. ಅದನ್ನು ಈ ಬರವಣಿಗೆನಲ್ಲಿ ಅವ್ರು ಮೆನ್ಷನ್ ಮಾಡೇ ಇರೋದಿಲ್ಲ. ಇವಾಗ ಏನಾಯಿತು, ಅಲ್ಲೊಂದು ಡೌಟ್ ಕ್ರಿಯೇಟ್ ಆಯಿತು. ಇವರೇ ಇಂಟೆನ್ಷನಲ್ಲಿ ಸುಮ್ಮನೆ ಬರ್ಕೊಂಡು ಹೆಣ್ಮಕ್ಳಿಗೆ ಮೋಸ ಮಾಡಬೇಕು ಅಂತೇಳಿ ಪಾರ್ಟಿಷನ್ ಆಗಿದೆ ಅಂತೇಳಿ ಸುಳ್ಳೆ ಬರ್ಕೊಂಡಿದ್ದಾರೆ ಅಂತೇಳಿ ರೇಸ್ ಮಾಡಿದ್ವಿ ನಾವು. ಇದು ಈ ಪಾಯಿಂಟನ್ನು ಕನ್ಸಿಡರ್ ಮಾಡಿ ಬೇರೆ ಹಲವಾರು ದಾಖಲೆಗಳನ್ನ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಅದರದ್ದೆಲ್ಲನೂ ಕೋರ್ಟ್ ಕನ್ಸಿಡರ್ ಮಾಡಿ ಕೋರ್ಟು ಹೆಣ್ಮಕ್ಳಿಗೂ ಸಹ ರೈಟ್ಸ್ ಬರಬೇಕು, ಪ್ರಾಪರ್ಟಿ ಬರಬೇಕಿದ್ರಲ್ಲಿ ಅಂತೇಳಿ ಆರ್ಡರ್ ಮಾಡ್ತು. ನೋಡಿ, ಈ ರೀತಿ ಇದೊಂದೇ ವಿಚಾರ ಅಂತಲ್ಲ, ಬೇರೆ ಬೇರೆ ವಿಚಾರಗಳು ಇದ್ದಾವೆ, ಬೇರೆ ಬೇರೆ ಸಿನಾರಿಗಳು ಇರ್ತವೆ, ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಥರದ ಸಾಕ್ಷಿ ಆಧಾರಗಳು ಇರ್ತವೆ. ಆ ಓರಲ್ ಪಾರ್ಟಿಷನ್ನ ಕ್ವಶನ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿರುವಂಥ ಡೌಟ್ ಇರಬಾರ್ದು ಕೋರ್ಟ್ಗೆ. ಇದು ಕ್ಲಿಯರ್ ಕಟ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಅದ್ಯಾವುದು ಸರಿಯಾಗಿ ಬರವಣಿಗೆನಲ್ಲಿ ಇರೋದಿಲ್ಲ, ರಿಜಿಸ್ಟ್ರೇಷನ್ ಆಗಿರೋದಿಲ್ಲ.
ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಆಗಿರುತ್ತೆ. ಲಿಮಿಟೇಷನ್ನ ನೋಡುತ್ತೆ ಕೋರ್ಟು. ಸೊ ಇದನ್ನೆಲ್ಲನೂ ನೀವು ಸರಿಯಾಗಿ ಪ್ರೊಡ್ಯೂಸ್ ಮಾಡಿದರೆ ಮಾತ್ರ ಕೇಸ್ ನಿಲ್ಲಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ನಿಲ್ಲೋದಿಲ್ಲ. ಹೆಣ್ಮಕ್ಳಿಗೂ ಸಹ ರೈಟ್ಸ್ ಸಿಕ್ಕುತ್ತೆ. ಈವನ್ ನೀವು ಓರಲ್ ಪಾರ್ಟಿಷನ್ ಈ ಹಿಂದೆನೇ ಮಾಡ್ಕೊಂಡಿದ್ದು ಸರಿಯಾಗಿರುವಂಥ ದಾಖಲೆಗಳು ನಿಮ್ಮ ಹತ್ರ ಇಲ್ಲದೇ ಇದ್ದರೆ. ಹಾಗಾಗಿ ನೀವೊಂದು ಅಣ್ಣ ತಮ್ಮಂದರು ಆಸ್ತಿ ಹಂಚಿಕೆ ಮಾಡ್ಕೋಬೇಕಾದ್ರೆ ಇಂಥ ತಪ್ಪುಗಳನ್ನ ಮಾಡಬೇಡಿ. ಹೆಣ್ಮಕ್ಳಿಗೆ ಮಾಹಿತಿ ನೀಡ್ದಲೇ ಅಥವಾ ಅವ್ರ ಸಹಿ ಇಲ್ದಲೇ ಆಸ್ತಿ ಹಂಚ್ಕೊಳ್ಳೋವಂಥದ್ದು, ಬರವಣಿಗೆ ಮಾಡ್ಕೊಳ್ಳೋದು, ರಿಜಿಸ್ಟ್ರೇಷನ್ ಮಾಡಿಸ್ದೇ ಇರೋದು, ಪಾರ್ಟಿಷನ್ ಡೀಡ್ ಮಾಡಿಕೊಂಡು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ದೇ ಇರೋದು, ರಿಜಿಸ್ಟ್ರೇಷನ್ಗೆ ಹೆಣ್ಮಕ್ಳಿಗೆ ಕರೆಸದೇ ಇರೋದು, ಈ ಥರದ್ದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಮಕ್ಳು 10-20 ವರ್ಷ ಆದಮೇಲೂ ಸಹ ಬಂದು ಕೇಸ್ ಹಾಕೋಬೋದು. ಆಗೇನಾಗುತ್ತೆ ಅಂತ ಹೇಳಿದ್ರೆ ನೀವು ಆ ಆಸ್ತಿ ಮೇಲೆ ಈಗ ಆಲ್ರೆಡಿ ಅಭಿವೃದ್ಧಿ ಮಾಡಿರ್ತೀರ. ಅಂದರೆ ನಿಮಗೆ ಪಾರ್ಟಿಷನ್ನಲ್ಲಿ ಹೊಲ ಸಿಕ್ಕಿರುತ್ತೆ, ಅದನ್ನು ಅಡಿಕೆನೋ ತೆಂಗು ಹಾಕ್ಬಿಟ್ಟು ತೋಟ ಮಾಡಿರ್ತೀರ. ಒಂದು ಪ್ಲಾಟ್ ಸಿಕ್ಕಿರುತ್ತೆ, ಒಂದು ಸೈಟ್ ಸಿಕ್ಕಿರುತ್ತೆ, ಆ ಸೈಟ್ ಮೇಲೆ ಮನೆ ಕಟ್ಸಿರ್ತೀರ. ಈ ಎಲ್ಲ ಆಸ್ತಿಗಳು ಅಪಾಯಕ್ಕೆ ಸಿಗ್ತವೆ. ಒಂದು ಒಳ್ಳೆ ದಾರಿ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೂ ಸಹ ಅವರ ನ್ಯಾಯಸಮ್ಮತವಾಗಿರುವಂಥ ಪಾಲು ಕೊಟ್ಬಿಟ್ಟು ಅಥವಾ ಅವ್ರ ಒಪ್ಪಿಗೆ ತಗೊಂಡು ರಿಜಿಸ್ಟರ್ಡ್ ರಿಲಿಂಕ್ವಿಶ್ಮೆಂಟ್ ಡೀಡ್ ಮಾಡ್ಕೊಳ್ಳೋದು ನಿಮ್ಮೆಲ್ರಿಗೂ ತುಂಬ ಸೇಫ್ ಆಗಿರುತ್ತೆ. ಕಾನೂನಿನ ದೃಷ್ಟಿನಲ್ಲಿ ಮಗಳು ಬರೀ ಅತಿಥಿ ಅಲ್ಲ, ಆಕೆ ಮನೆಯ ಶಾಶ್ವತ ಸದಸ್ಯೆ. ಈ ಮೌಖಿಕ ಓರಲ್ ಪಾರ್ಟಿಷನ್ ನೆಪದಲ್ಲಿ ಆಕೆನ ದೂರ ಇಡೋಕ್ಕೆ ಸಾಧ್ಯ ಆಗಲ್ಲ ನೀವು. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.